ನೋಡಿ, ಇವತ್ತಿನ ವಿಚಾರ ಏನಪ್ಪ ಅಂದರೆ, ಕುರಿ ಶೆಡ್ಗೆ ಕುರಿ ಫೀಡರ್ಗಳು ರೆಡಿಯಾಗಿ ಬಂದಿದ್ದಾವೆ. ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋ ಹಾಕಿದ್ದೆ ನೋಡಿ. ಕುರಿ ಫೀಡರ್ಗೆ ಇದರ ಪೈಪ್ಗಳು ತರಿಸಿದ್ದೀನಿ. ಸೊ ಇವನ್ನ ಕಟ್ ಮಾಡಿಸ್ಕೋಬೇಕು ಅಂತ ನಾವು ಆ್ಯಕ್ಚುಲಿ ಇವತ್ತು ಕಟ್ ಮಾಡಿಸ್ಕೊಂಡು ಬಂದಿದ್ದೀವಿ. ನೋಡಿ, ಈ ಥರ ಕಾಣಿಸ್ತಾ ಇದ್ದಾವೆ. ನಾವು ಆ್ಯಕ್ಚುಲಿ ಇದನ್ನು ನಾವು ಕೈಯಲ್ಲಿ ಕಟ್ ಮಾಡಿದ್ರೆ ಸೊ ನೀಟಾಗಿ ಸ್ಟ್ರೈಟ್ ಲೆಂತ್ ಬರಲ್ಲ ಅಂದ್ಬಿಟ್ಟು ಏನು ಮಾಡಿದ್ವಿ, ಮರ ಕುಯ್ಯೋ ಮಿಲ್ ಇರುತ್ತಲ್ವ, ಸೊ ಮರ ಕುಯ್ಯೋ ಮಿಲ್ಗೆ ತಗೊಂಡು ಹೋಗ್ಬಿಟ್ಟು ನೀಟಾಗಿ ಈ ಥರ ಕುಯ್ಸ್ಕೊಂಬಂದಿದ್ದೀವಿ. ಸೊ ನೀಟಾಗಿ ಬಂದೈತೆ ನೋಡಿ. ಆಗುತ್ತೆ, ತುಂಬ ಚಿಕ್ಕದೇನಿಲ್ಲ. ಒಂದು ಸತಿ ಕುರಿ ಫೀಡರ್ಗೆ ಒಂದು ಸತಿ ಫೀಡ್ ತುಂಬಿದ್ರೆ ನೋಡಿ 8 ರಿಂದ 12 ಕುರಿ ಆರಾಮಾಗಿ ನಿಂತ್ಕೊಂಡು ಮೇಯ್ಬೋದು. ಒಂದು ಕುರಿ ಫೀಡರಲ್ಲಿ 8 ರಿಂದ 12 ಕುರಿ ಆರಾಮಾಗಿ ನಿಂತ್ಕೊಂಡು ಮೇಯ್ಬೋದು. ಸೊ ರೆಡಿಮೇಡು ಕುರಿ ಫೀಡರ್ಗೆ ಕಂಪೇರ್ ಮಾಡಿದ್ರೆ ಸೊ ಇವು ಪ್ರೈಸ್ ವೈಸು ಬೆಸ್ಟು, ಮತ್ತು ತಿರ್ಗಾ ಕಮ್ಮಿ ಪ್ರೈಸಲ್ಲೂ ಕೂಡ ಆಗುತ್ತೆ. ಜಾಸ್ತಿ ಕುರಿಗಳು ನಿಂತ್ಕೊಂಡು ಕುರಿಗಳನ್ನ ಮೇವು ತಿನ್ಬೋದು. ಸೊ ಅದರಿಂದ ನಾವು ಇದನ್ನು ಚಾಯ್ಸ್ ಮಾಡಿದ್ವಿ. ನೋಡಿ, ಕಟ್ ಮಾಡಿಸ್ಕೊಂಡು ಬಂದಿದ್ವಲ್ಲ, ಸೊ ಯಾವ ಥರ ಕಾಣಿಸ್ತೀವಿ ಅಂದ್ಬಿಟ್ಟು ನಿಮ್ಗೆ ಇನ್ಫಾರ್ಮೇಷನ್ನು ಕೊಡಬೇಕಾಗಿತ್ತು. ಸೊ ಅದಕ್ಕೆ ಒಂದು ವೀಡಿಯೋ ಮಾಡಿದೆ. ನೋಡಿ, ಈ ಥರ ಕಾಣಿಸ್ತಾ ಇದೆ. ಮತ್ತು ಇದನ್ನು ತಗೊಂಡೋಗಿ ನೋಡಿ, ಅಲ್ಲಿ ಇದೆಯಲ್ಲ ನೋಡಿ, ಅಲ್ಲಿ ರೆಡಿ ಆಗ್ತಾ ಇದೆ ನೋಡಿ. ಅದೇನೇ ಕುರಿ ಶೆಡ್ಡು. ಸೊ ಕುರಿ ಶೆಡ್ಡಲ್ಲಿ ಫಿಟ್ ಮಾಡಾದ್ಮೇಲೆ ಯಾವ ಥರ ಕಾಣಿಸುತ್ತೆ, ಸೊ ಅದಕ್ಕೆ ಟೋಟಲ್ ಯಾವ್ಯಾವ ಥರ ಫಿಟ್ಟಿಂಗ್ ಮಾಡ್ಕೋಬೇಕು ಅದನ್ನೆಲ್ಲನೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ನಾನು ನಿಮಗೆ. ಈ ವಿಚಾರ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು. ಸೊ ಅದಕ್ಕೆ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ MS ಫಾರ್ಮರ್ಸ್ ಅಂದ್ಬಿಟ್ಟು. ಸೊ ಅದ್ರಲ್ಲಿ ಫುಲ್ಲು ಡೀಟೇಲ್ ವೀಡಿಯೋಸ್ನ ಹಾಕಿರ್ತೀನಿ. ಕುಯ್ಯೋಕ್ಕೆಲ್ಲ ಎಷ್ಟೆಷ್ಟಾಯಿತು ಮತ್ತು ತಿರ್ಗಾ ಏನು ಎತ್ತ ಅಂದ್ಬಿಟ್ಟು ಫುಲ್ ಡೀಟೇಲ್ಸ್ ಅದರಲ್ಲಿ ಹಾಕಿರ್ತೀನಿ. ನಮ್ಮದು ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದನ್ನು ಫಾಲೋ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲೂ ನಮ್ಮದು MS ಫಾರ್ಮರ್ಸ್ ಅಂತ ಪೇಜ್ ಇದೆ, ಅದನ್ನು ಫಾಲೋ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಮಾಹಿತಿಗೆ. ಥ್ಯಾಂಕ್ ಯು ಸೋ ಮಚ್.